ಅದು ರಾತ್ರಿ 2 ಗಂಟೆ. ಹಾಸ್ಟೆಲ್ನಲ್ಲಿ ಎಲ್ರೂ ಮಲ್ಗಿದ್ರು. ಆದ್ರೆ ರಮೇಶ್ ಬೆಡ್ ಮೇಲೆ ಬುಕ್ಸ್ ಇಟ್ಟು ತನ್ನ ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಮಾಡ್ತಿದ್ದ. ಇದೇ ರೀತಿ 2 ವರ್ಷದಿಂದ ನಡೀತಿತ್ತು. ರಮೇಶನ ತಂದೆ ಒಬ್ಬ ರಿಕ್ಷಾ ಚಾಲಕ. ಬಿಸಿಲು ಮಳೆಯಂತೆ ಆಟೋ ಓಡಿಸ್ತಾ ತನ್ನ ಮಗನನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿಗೋಸ್ಕರ ಹೈದರಾಬಾದ್ಗೆ ಕಳಿಸಿದ್ರು. ಪ್ರತಿ ತಿಂಗಳು 1ನೇ ತಾರೀಕು ಆ ತಂದೆ ಟ್ಯೂಷನ್ ಫೀಸ್, ರೂಮ್ ರೆಂಟ್, ಊಟ ತಿಂಡಿ ಮಿಕ್ಕ ಖರ್ಚಿಗೆ ದುಡ್ಡನ್ನ ಕಳಿಸೋರು. ಆದ್ರೆ ಒಂದಿನ ಅಚಾನಕ್ ಆಗಿ ರಮೇಶನ ತಾಯಿ ಫೋನ್ ಮಾಡಿ, ನಿನ್ ತಂದೆಯ ಆರೋಗ್ಯ ಸರಿಯಿಲ್ಲ, ನೀನ್ ಜಲ್ದಿ ಬಾ ಅಂದ್ರು. ಅದನ್ನ ಕೇಳಿದ ತಕ್ಷಣನೇ ರಮೇಶ ಓಡೋಡಿ ಬಂದ ಆಸ್ಪತ್ರೆಗೆ. ಅಲ್ಲೋಗಿ ನೋಡಿದ್ರೆ ಆತನ ತಾಯಿ ಡಾಕ್ಟರ್ ಹತ್ರ ಕೈ ಮುಗ್ದು ಕೇಳ್ಕೊಳ್ತಿರ್ತಾರೆ, ಡಾಕ್ಟರ್ ದಯವಿಟ್ಟು ಆಪರೇಷನ್ ಮಾಡಿ. 5 ಲಕ್ಷ ಅಲ್ಲ 10 ಲಕ್ಷ ಬೇಕಾದ್ರೂ ಕಟ್ತೀನಿ, ಆದ್ರೆ ನನಗೆ ಸ್ವಲ್ಪ ಟೈಮ್ ಕೊಡಿ, ದಯವಿಟ್ಟು ನೀವು ಆಪರೇಷನ್ ಮಾಡಿ. ಈಗ ನನ್ನ ಹತ್ರ ದುಡ್ಡಿಲ್ಲ, ನಾನೊಬ್ಬ ಆಟೋ ಡ್ರೈವರ್ನ ಹೆಂಡ್ತಿ ಅಂದ್ಲು. ಆದ್ರೆ ಡಾಕ್ಟರ್ ಮಾತ್ರ ಪ್ರತಿ ಸತಿನೂ ಒಂದೇ ಮಾತು ಹೇಳ್ತಿದ್ರು, ನೀವು ಮೊದ್ಲೇ ಅಡ್ವಾನ್ಸ್ ಪೇ ಮಾಡ್ಲೇಬೇಕು, ಆಗ್ಲೇ ಆಪರೇಷನ್ ಆಗೋದು ಅಂತ. ರಮೇಶನ ತಾಯಿ ಹಳ್ಳಿಯಲ್ಲಿರೋ ಪ್ರತಿಯೊಬ್ಬರ ಹತ್ರನೂ ಸಹಾಯ ಕೇಳ್ತಾರೆ, ಆದ್ರೆ ಯಾರು ಕೂಡ ಅವರಿಗೆ ಸಹಾಯ ಮಾಡ್ಲಿಲ್ಲ. ಇದೆಲ್ಲವನ್ನ ನೋಡ್ತಿದ್ದ ರಮೇಶನ ಕಣ್ಣಲ್ಲಿ ಕಣ್ಣೀರು. ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣದಿಂದ ನನ್ನ ತಂದೆನ ಕಳ್ಕೊಳ್ತಿದ್ದೀನಿ. ರಮೇಶ ಅಳ್ತಾ ಕಿರ್ಚ್ತಾ, ಅಮ್ಮ ಅಪ್ಪನಿಗೆ ಈ ರೀತಿ ನನ್ನಿಂದಾನೇ ಆಗಿದ್ದು. ನಾನು ಇವತ್ತು ಯಾವ ಮಟ್ಟದಲ್ಲಿ ಇರ್ಬೇಕಾಗಿತ್ತೋ ಆ ಮಟ್ಟಕ್ಕೆ ಹೋಗೋಕೆ ಆಗ್ಲಿಲ್ಲ. ರಮೇಶ್ ತನ್ನನ್ನ ತಾನು ಪ್ರಶ್ನೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ನಾನ್ ಸರಿಯಾಗಿ ಓದ್ಲಿಲ್ಲ, ಒಂದ್ ವೇಳೆ ನಾನ್ ಸರಿಯಾಗಿ ಓದಿದ್ರೆ ನನ್ನ ಹತ್ರ ಒಳ್ಳೆ ಕೆಲಸ ಇರ್ತಿತ್ತು, ಏನಾದ್ರೂ ಮಾಡ್ತಿದ್ದೆ, ನನ್ನ ತಂದೆನ ಉಳಿಸ್ಕೊಳ್ಬಹುದಾಗಿತ್ತು. ಸ್ನೇಹಿತರೆ, ನಮ್ ಜೀವನದಲ್ಲಿ ಯಾವಾಗ ಯಾವ ಘಟನೆ ನಡೆಯುತ್ತೋ ಗೊತ್ತಿಲ್ಲ. ಈಗ ನೀನ್ ಎಲ್ಲೇ ಇರೋ, ಯಾವ ಕೆಲಸ ಮಾಡ್ತಿದ್ರು, ಯಾವ ಕೆಲಸ ಮಾಡೋಕೆ ಬಂದಿದೆಯೋ, ಯಾವ ಲಕ್ಷ್ಯ ಗುರಿ ಇದೆಯೋ ನಿನ್ಗೆ, ಅದಕ್ಕೋಸ್ಕರ ಪ್ರಾಣ ಕೊಡು. ಯಾರು ನಿನ್ನ ಪರ್ಸನಾಲಿಟಿ ನೋಡಲ್ಲ, ಯಾರು ಕೂಡ ನಿನ್ನ ಎಮೋಷನ್ಸ್ ನ ನೋಡಲ್ಲ. ಯಾರೇ ನಿನ್ನ ಹತ್ರ ಏನೇ ಕೇಳಿದ್ರು ಒಂದೇ ಪ್ರಶ್ನೆ, ಎಷ್ಟು ಸಂಪಾದಿಸ್ತೀಯಾ ಅಂತ. ನಿನ್ನ ಮನೆಯವರು ನಿನ್ಗೆ ಹೆಸರನ್ನ ಕೊಟ್ಟಿದ್ದಾರೆ, ನಿನ್ನ ಗುರುತನ್ನ ನಿನ್ನ ದಮ್ಮು ತಾಕತ್ತಿನ ಮೇಲೆ ನೀನೇ ಸಂಪಾದನೆ ಮಾಡ್ಬೇಕು. ನಿನ್ ಕೆಲ್ಸನೇ ನಿನ್ನ ಕೇರ್ ಆಫ್ ಅಡ್ರೆಸ್ ಆಗ್ಲಿ, ಆಗ ಆ ಸೋಲು ಕೂಡ ನಿನ್ನ ಹತ್ರ ಬರ್ದಿರ ನಿನ್ನಿಂದ ದೂರ ಇರುತ್ತೆ. ಅಳೋದ್ ಬಿಟ್ಟು ನಿನ್ನ ಕಷ್ಟ ನಷ್ಟದ ಜೊತೆ ಹೋರಾಟ ಮಾಡು. ನೋಡು, ಈ ಟೈಮ್ ಫಾಸ್ಟ್ ಆಗಿ ಓಡ್ತಿದೆ. ಆ ಟೈಮ್ ಜೊತೆ ನೀನ್ ಕೆಲಸ ಮಾಡಿಲ್ಲ ಅಂದ್ರೆ, ಈ ಜೀವನದ ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ನ ಬೆಲೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ವರ್ಷದ ಅರ್ಧ ಟೈಮ್ ಯಾವಾಗ ಮುಗ್ದೋಗುತ್ತೋ ಗೊತ್ತಾಗಲ್ಲ. ನೆನ್ಪಿಟ್ಕೋ, ನಿನ್ನ ತಾಕತ್ತು, ನಿನ್ನ ನಿರ್ಧಾರ, ನಿನ್ನ ಮನಸ್ಸು ನಿನ್ನನ್ನ ಕರೀತಿದೆ. ನಿನ್ನನ್ನ ನೀನು ಯಾವ ರೀತಿ ಬದಲಾಯಿಸ್ಕೊಳ್ಬೇಕಂದ್ರೆ, ನಿನ್ನ ಕೆಲ್ಸಾನೇ ನಿನ್ನ ಗುರಿ ಹತ್ರ ಕರ್ಕೊಂಡೋಗ್ಬೇಕು. ನೋಡು, ನೀನ್ ಈ ಭೂಮಿ ಮೇಲೆ ಬರೋದು ನಿನ್ ಕೈಯಲ್ಲಿಲ್ಲ, ಹೋಗೋದು ನಿನ್ ಕೈಯಲ್ಲಿಲ್ಲ. ಆದ್ರೆ ಇಲ್ಲಿ ಮಾಡೋ ಸಾಧನೆ ಖಂಡಿತ ನಿನ್ ಕೈಯಲ್ಲೇ ಇದೆ. ನಿನ್ನ ನಿರ್ಧಾರ ನಿನ್ನ ಸಾಧನೆಯ ದಾರಿ ದೀಪ ಆಗುತ್ತೆ ಅನ್ನೋದನ್ನ ಯಾವತ್ತೂ ಮರಿಬೇಡ.